ವಕ್ಫ್ ಸಚಿವ ಜಮೀರ್ ಅಹ್ಮದ್ಗೆ ಲೋಕಾ ಶಾಕ್. ಅಕ್ರಮಾಸ್ತಿ ಗಳಿಕೆ ಆರೋಪ ಕೇಸ್ನಲ್ಲಿ ಫುಲ್ ಡ್ರಿಲ್ಲು. ವಿಚಾರಣೆಗೆ ನೋಟಿಸ್ ಹಿನ್ನೆಲೆಯಲ್ಲಿ ಹಾಜರ್. ಸಚಿವ ಜಮೀರ್ ಅಹ್ಮದ್ ಸಿದ್ದರಾಮಯ್ಯರ ಆಪ್ತ ಸಚಿವರು. ಅಕ್ರಮಾಸ್ತಿ ಗಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತರಿಂದ ಫುಲ್ ಡ್ರಿಲ್. ವಿಚಾರಣೆಗೆ ನೋಟಿಸ್ ಹಿನ್ನೆಲೆಯಲ್ಲಿ ಹಾಜರಾಗಿದ್ದಾರೆ. 2.5 ಗಂಟೆ ವಿಚಾರಣೆ ಎದುರಿಸಿದ ಜಮೀರ್ ಅಹ್ಮದ್ ಖಾನ್ ನ್ಯಾಯಬದ್ಧವಾಗಿ ವ್ಯವಹರಿಸಿದ್ದೇನೆ ಎಂದಿರುವ ಜಮೀರ್, ಇದೇ ಕೇಸ್ನಲ್ಲಿ ವಿಚಾರಣೆ ಎದುರಿಸಿದ್ದ ರಾಧಿಕಾ ಕುಮಾರಸ್ವಾಮಿ ಜೊತೆಗೆ ಕೆಜಿಎಫ್ ಬಾಬು. ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ರು ಕೆಜಿಎಫ್ ಬಾಬು ಅರ್ಥಾತ್ ಗುಜರಿ ಬಾಬು. ಈ ಕೇಸ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಿಚಾರಣೆ ಬಾಕಿ ಇದೆ. ಸಚಿವ ಜಮೀರ್ ಅಹ್ಮದ್ ಖಾನ್ ವರ್ಷಗಳ ಹಿಂದೆ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಅಕ್ರಮ ಆಸ್ತಿ ಗಳಿಕೆ, ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ. ಆ ಆದಾಯದ ಮೂಲಗಳನ್ನು ಕೆದಕಿದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳಿಗೆ ಭಯಪಡಿಸುವ ಕೆಲ ಮೂಲಗಳು ಸಿಕ್ಕಿತ್ತು. ಅರ್ಥಾತ್ ಭಯಪಡಿಸೋದು ಅಂತಂದ್ರೆ ಅವ್ಯವಹಾರಗಳು ನಡೆದಿದೆಯಾ ಎನ್ನುವಂಥ ಗುಮಾನಿ ಇತ್ತು ಅಧಿಕಾರಿಗಳಿಗೆ. ಹಾಗಾಗಿ ಆಳ ಅಗಲವನ್ನ ಕೆದಕಿದ್ರು. ಒಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಹಣ ನೀಡಿರುತ್ತಾರೆ, ಮತ್ತೊಂದು ಕಡೆ ಉದ್ಯಮಿ ಕೆಜಿಎಫ್ ಬಾಬು ಹಣ ಕೊಟ್ಟಿರ್ತಾರೆ. ಒಬ್ಬ ಪ್ರಭಾವಿ ಮಿನಿಸ್ಟರ್ಗಳಿಗೆ ಸಾಲದ ಅವಶ್ಯಕತೆ ಇತ್ತ? ಈ ಸಾಲ ಸೆಲೆಬ್ರಿಟಿಗಳಿಂದ ಯಾಕೆ ಪಡ್ಕೊಂಡಿದ್ರು? ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರ ಆದಾಯದ ಮೂಲವೇನು? ಟೂರಿಸ್ಟ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಆದಾಯ ಮೂಲಗಳಿದಾವೆ? ಅವರ ವ್ಯವಹಾರಗಳನ್ನು ಕೂಡ ಹುಡುಕಲಾಯಿತು ಮತ್ತು ಕೆದಕಲಾಯಿತು. ಆದಾಯದ ಮೂಲಗಳನ್ನು ಕೂಡ ಅತ್ಯಂತ ಏಕಾಗ್ರತೆಯಿಂದ ಎಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿತು. ಸೊ ಈಗ ಮತ್ತೆ ನೋಟಿಸ್ ರಾಧಿಕಾ ಕುಮಾರಸ್ವಾಮಿಗೂ ಕೂಡ ಈ ಹಿಂದೆ ನೋಟಿಸನ್ನು ಕೊಡಲಾಗಿತ್ತು, ಕೆಜಿಎಫ್ ಬಾಬುಗೂ ಕೂಡ ನೋಟಿಸ್ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ. ಸೊ ಈಗ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರ ಸರದಿ ಇವತ್ತು ಹಾಜರಾಗಿದ್ರು. ನಿರಂತರ 2.5 ಗಂಟೆಗಳ ಕಾಲ ಪ್ರಶ್ನೆಗಳನ್ನು ಎದುರಿಸಿದ್ರು ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ನ್ಯಾಯಯುತವಾಗಿ ಸಂಪಾದನೆ ಮಾಡಿದ್ದೀನಿ ಮತ್ತು ನ್ಯಾಯಯುತವಾದಂಥ ವ್ಯವಹಾರವನ್ನೇ ಮಾಡಿದ್ದೀನಿ ಅಂತ ಹೇಳಿ ವಾದವನ್ನ ಮಾಡಿದ್ದಾರೆ ಬಿಜೆಡ್ ಜಮೀರ್ ಅಹ್ಮದ್ ಖಾನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.